ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್ ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮ ರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಸುಪ್ರಸಾದಃ ಪ್ರಸನ್ನಾತ್ಮಾ ವಿಶ್ವಧೃಕ್ ವಿಶ್ವಭುಕ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜಹ್ನುರ್ನಾರಾಯಣೋ ನರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ಪ್ರಸನ್ನಾತ್ಮ ಅಂತ ಹೇಳಿಕೊಂಡು ನಾಮವನ್ನು ವಿವರಣೆಯನ್ನು ಕೊಟ್ಕೊಂಡಿದ್ದೇವೆ. ಕೊನೆಗೆ ಸಮಯಾಭಾವದಿಂದ ಬೃಹತಿ ಸಹಸ್ರದಲ್ಲಿ ಪ್ರಸನ್ನಾತ್ಮ ಅಂದರೆ ಏನು ಹೇಳಿದ್ದಾರೆ ಎಂಬುದನ್ನು ನಿನ್ನೆ ನಾವು ಹೇಳಿಕೊಂಡಿಲ್ಲ. ಇವತ್ತು ಅದನ್ನು ಹೇಳಿಕೊಂಡು ವಿಶ್ವಧೃಕ್ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಳ್ಳೋಣ. ಓಂ ಪ್ರಸನ್ನಾತ್ಮನೇ ನಮಃ. ಓಂ ವಿಶ್ವಾಚ್ಯುತಾಚಿಚ್ಯಾ ವಯಂತೆ ರಜಾಂಸಿ ಯಾವಾಕ್ಷಾಮಾ ಪರ್ವತಾಸೋ ವನಾನಿ ವಿಶ್ವಂ ದೃಳ್ಹಂ ಭಯತೆ ಅಜ್ಮನ್ನಾತೆ. ಹೇ ಇಂದ್ರನೇ, ಇಂದ್ರನಾಮಕ ಭಗವಂತನೇ, ಇಂದ್ರನೇ, ನಿನ್ನ ಭಯದಿಂದಲೇ ಅಚ್ಯುತಾಹ ಇತರರಿಂದ ಕದಲಿಸುವುದಕ್ಕೆ ಅಲುಗಾಡಿಸುವುದಕ್ಕೆ ಸಾಧ್ಯವಾಗದೇ ಇದ್ದರೂ ವಿಶ್ವ ಎಲ್ಲ ರಜಾಂಸಿ ನೀರನ್ನು ಚ್ಯಾವಯಂತೆ ಸುರಿಸುತ್ತವೆ. ಇಂದ್ರನೇ, ಅಜ್ಮನಿ ನೀನು ಎದುರು ಬಂದರೆ, ದ್ಯಾವ ಆಕಾಶವು, ಕ್ಷಾಮ ಭೂಮಿಯು, ಪರ್ವತಾಸಹ ಪರ್ವತಗಳು, ವನಾನಿ ಕಾಡುಗಳು, ಭಯಂತೆ ಭಯಗೊಳ್ಳುತ್ತೆ ಭಯಪಡತ್ತೆ, ವಿಶ್ವಂ ಸಮಸ್ತ ಚೇತನವು ದೃಳ್ಹಂ ದೃಢವಾಗಿದ್ದರೂ ಭಯತೆ ಭಯಗೊಳ್ಳುತ್ತದೆ. ಇನ್ನು ತಾತ್ಪರ್ಯ, ಇದರ ಭಾವ ಏನು ಅಂತ ಹೇಳಿದರೆ, ಹೇ ಇಂದ್ರನಾಮಕ ಹರಿಯೇ, ನಿನ್ನ ಕುರಿತು ತಿಳಿದವರಿಗೆ ನಿನ್ನ ವಿಷಯವೂ ಕೂಡ ಅದ್ಭುತವಾದ ಮಹಿಮೆಯಾಗಿ ಕಾಣುತ್ತೆ. ಅಜ್ಞಾನಿಗಳಿಗೆ, ನಿನ್ನ ಕುರಿತು ಜ್ಞಾನ ಇಲ್ಲದೆ ಇರುವವರಿಗೆ, ಓ ಪರ್ವತವೂ ಕೂಡ ಏನೋ ಒಂದು ಆಕಸ್ಮಿಕವಾಗಿ ಕಾಣುತ್ತೆ. ಮಳೆ ಬೀಳಬೇಕು ಅಂತ ಹೇಳಿದರೆ ಮೋಡ ಮಳೆಯನ್ನು ಸುರಿಸಬೇಕು. ಆದರೆ ಮೋಡದಿಂದ ಮಳೆ ಸುರಿಸುವುದಕ್ಕೆ ನಮಗೆ ಸಾಧ್ಯವಾಗತ್ತೇನು? ಮೋಡಕ್ಕೆ ಒಂದು ಕಟ್ಟಿಗೆ ಇಟ್ಟು ಒಂದು ಕಬ್ಬಣದಿಂದ ಮೋಡಕ್ಕೆ ರಂಧ್ರವನ್ನು ಮಾಡಿ ಮಳೆ ಸುರಿಸುವುದಕ್ಕೆ ನಮಗೆ ಸಾಧ್ಯವಾಗತ್ತೇನು ಅಂತಂದರೆ ಸಾಧ್ಯವಾಗೋದೇ ಇಲ್ಲ. ಆದರೆ ಮೋಡ ಮಳೆಯನ್ನು ಸುರಿಸತ್ತೆ. ಹಾಗೆ ನಿಷ್ಕ್ರಿಯವಾದಂತಹ ನಿಶ್ಚಲವಾದಂತಹ ಆಕಾಶ, ಭೂಮಿ, ಪರ್ವತಗಳು ಕೂಡ
ಸಕ್ರಿಯವಾಗತ್ತೆ. ಯಾರಿಂದ ಅಂದರೆ ನಿನ್ನಿಂದ ಸಕ್ರಿಯವಾಗತ್ತೆ. ಎಷ್ಟು ಬಲವಂತನಾದರೂ, ಗಟ್ಟಿಯಾಗಿದ್ದರೂ, ದೃಢವಾಗಿದ್ದರೂ ನಿನ್ನೆದುರಿಗೆ ಬಂದಾಗ ಅವರೆಲ್ಲರೂ ಕೂಡ ಚಂಚಲರಾಗಬೇಕು. ಎಷ್ಟು ಅಚಲವಾಗಿದ್ದರೂ ನಿನ್ನೆದುರಿಗೆ ಬಂದಾಗ ಅವರು ಚಂಚಲರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆ ಭಗವಂತನ ಪ್ರಭುತ್ವಕ್ಕೆ, ಭಗವಂತನ ಅಧೀನಕ್ಕೆ ಇಡೀ ಜಗತ್ತು, ಪಂಚಭೂತಾತ್ಮಕವಾದ ಜಗತ್ತು, ಈ ಪಂಚಭೂತಗಳಿಂದ ನಿರ್ಮಿತವಾದ ಈ ಅಂಡಾಂಡ, ಪಿಂಡಾಂಡ. ಅಂಡಾಂಡ ಅಂದರೆ ಈ ಬ್ರಹ್ಮಾಂಡ, ಪಿಂಡಾಂಡ ಅಂದರೆ ನಮ್ಮ ದೇಹ, ಎಲ್ಲವೂ ನಿನ್ನ ಅಧೀನದಲ್ಲಿರುತ್ತೆ. ವಿಶ್ವಂ ದೃಢಂ ಭಯತೆ ಅಜ್ಮನಾತೆ ತೇ, ನಿನ್ನಿಂದ ವಿಶ್ವಂ ಈ ಎಲ್ಲ ಜೀವರಾಶಿ ದೃಢಂ ದೃಢವಾಗಿದ್ದರೂ ಭಯತೆ ಭಯಪಡುತ್ತದೆ. ಆದ ಕಾರಣ ನೀನು ಪ್ರಸನ್ನಾತ್ಮ ಅಂತ ಕರೆಯಲ್ಪಡ್ತೀಯ. ಚೆನ್ನಾಗಿ, ಸನ್ನಹ ಇನ್ನೇನು ನಾಶಕ್ಕೆ ಹತ್ತಿರ ಇದ್ದ ಎಲ್ಲವೂ ಕೂಡ ಆತ್ಮಾನಃ ಅಂತಹ ಚೇತನರನ್ನು ಸೇವಕನಾಗಿ ಉಳ್ಳವನಾಗಿದ್ಯಾ. ಆದ ಕಾರಣ ನಿನಗೆ ಪ್ರಸನ್ನಾತ್ಮ ಅಂತ ಹೆಸರು. ಪ್ರಸನ್ನಾಃ ವಿಷಣ್ಣಾಃ ಆತ್ಮಾನಃ ಸಮಸ್ತಚೇತನಾಃ ಯಸ್ಯ ಸಹ ಪ್ರಸನ್ನಾತ್ಮ. ಯಾರು ದುಃಖಿತರಾಗಿ ಇದ್ದಾರೋ ಅವರೆಲ್ಲರೂ, ಯಾರಿಂದ ಅವರು ದುಃಖಿತರಾಗಿದ್ದಾರೋ, ಅವರೂ ಕೂಡ ನಿನ್ನ ಸೇವಕರಾಗಿದ್ದಾರೋ ಅವರು, ಅವನೇ ನೀನು. ಅಂದರೆ ಪ್ರಸನ್ನಾತ್ಮ ಅಂದರೆ ಎಲ್ಲವೂ ನಿನ್ನಿಂದ ನಿಯಂತ್ರಿಸಲ್ಪಟ್ಟಿದೆ, ನಿನ್ನ ಪ್ರಭುತ್ವಕ್ಕೆ ಒಳಪಟ್ಟಿದೆ, ನಿನ್ನ ಅಧಿಕಾರಕ್ಕೆ ಒಳಪಟ್ಟಿದೆ. ಆದ ಕಾರಣ ನಿನಗೆ ಪ್ರಸನ್ನಾತ್ಮ ಅಂತ ಹೆಸರು. ಇನ್ನು ವಿಶ್ವಧೃಕ್, ವಿಶ್ವಧೃಕ್ ಅಂತ ಹೇಳಿದಾಗ ವಿಶ್ವಸ್ಮಿನ್ ಧೃಷ್ಣೋತಿ ನಿರ್ಭೀತೋ ಭವತಿ ಇತಿ ವಿಶ್ವಧೃಕ್ ಅಂತೇಳಿ. ಅಂದರೆ ವಿಶ್ವದಲ್ಲೇ ತಲೆ ಎತ್ತಿ ನಿಲ್ಲುವವನು, ಅಂದರೆ ನಿರ್ಭೀತನಾಗಿ ಇರುವವನು ಭಗವಂತ. ಇಲ್ಲಿ ವಿಶ್ವದಲ್ಲಿ ತಲೆ ಎತ್ತಿ ನಿಲ್ಲೋದು ಯಾರು ನಿಲ್ತಾರೆ? ಯಾವನಿಗಾದರೆ ಭಯ ಇರೋದಿಲ್ಲವೋ, ಯಾರಿಂದಲೂ ಯಾವ ಭಯವೂ ಇಲ್ಲದೇ ಇರುವವನೇ ಧೈರ್ಯವಾಗಿ ತಲೆ ಎತ್ತುಕೊಂಡು ನಿಂತಿರ್ತಾನೆ. ನಮ್ಮೆಲ್ಲರಿಗೂ ಒಬ್ಬ ದೊಡ್ಡವನು ಬಾಸ್ ಅಂತಿದ್ದರೆ ನಾವು ಅವನ ಹತ್ರ ಹೋಗಿ ತಲೆ ಎತ್ಕೊಂಡು ನಿಲ್ಲೋದಿಲ್ಲ. ನಮ್ಮ ತಲೆಯನ್ನು ಬಗ್ಗಿಸಿ ಶಿರಬಾಗಿ ಇರ್ತೇವೆ, ಶಿರಸ್ಸು ಬಗ್ಗಿಸಿರ್ತೇವೆ. ಆದರೆ ಭಗವಂತ ಯಾರಿಗೂ ಭಯಪಡಬೇಕಾದಂತಹ ಅಗತ್ಯ ಇಲ್ಲ. ಅವನನ್ನು ಭಯಪಡಿಸುವವರು ಯಾರೂ ಇಲ್ಲ. ಅವನೇ ಎಲ್ಲರನ್ನೂ ಭಯಪಡಿಸುವವನಾದ ಕಾರಣ ಅವನು ತಲೆ ಎತ್ತಿಕೊಂಡಿರ್ತಾನೆ, ಅಂದರೆ ನಿರ್ಭೀತನಾಗಿರ್ತಾನೆ. ಇದೇ ಇದರಲ್ಲಿ ವಿಷ್ಣು ಸಹಸ್ರ ಭಯಕೃತ್ ಭಯನಾಶನಃ, ಭಯವನ್ನು ಹುಟ್ಟಿಸುವವನು ಕೊಡುವವನು ಅವನೇ, ಆ ಭಯವನ್ನು ನಾಶ ಮಾಡುವವನು ಅವನೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಾಗವತ ಹೇಳುತ್ತೆ, ಪ್ರಾಗಲ್ಭ್ಯಂ ಪ್ರಶಯ ಶೀಲಂ ನಿತ್ಯ ಯತ್ರ ಮಹಾಗುಣಾಃ. ಪ್ರಾಗಲ್ಭ್ಯಂ ಧಾರ್ಷ್ಟ್ಯಂ ಇತಿ ಪ್ರಾಚೀನಂ. ಇಲ್ಲಿ ಈ ಸಮಗ್ರ ವಿಶ್ವದಲ್ಲಿ ಯಾವುದೇ ದೇಶದಲ್ಲಾದರೂ ಯಾವುದೇ ಕಾಲದಲ್ಲಾದರೂ ಯಾರಿಗೂ ಭಯಪಡದೆ ತಲೆ ಎತ್ತಿ ನಿಲ್ಲಬಲ್ಲವರು ಯಾರಾದರೂ ಇದ್ದಾರೆ ಅಂದರೆ ಅದು ಯಾರು ಅಂದರೆ ಸರ್ವತಂತ್ರ ಸ್ವತಂತ್ರನಾದ ಸರ್ವೋತ್ತಮನಾದ ಪುರುಷೋತ್ತಮನಾದ ಭಗವಂತ ಒಬ್ಬನೇ. ಅವನು ಬಿಟ್ಟರೆ ಯಾರಿಗೂ ಯಾವಾಗಲೂ ಯಾವ ದೇಶದಲ್ಲೂ ಭಯಪಡದೆ ತಲೆ ಎತ್ತಿ ನಿಲ್ಲುವವನು ಯಾರ್ಯಾರೂ ಇಲ್ಲ, ಭಗವಂತನೊಬ್ಬನೇ. ಈ ರೀತಿಯಾಗಿ ಧಾರ್ಷ್ಟ್ಯ ಗುಣವನ್ನು ಆ ಯಾರಿಗೂ ಭಯಪಡದೇ ಇರುವಂತಹ ಒಂದು ನಿರ್ಭೀತವಾದ ಗುಣವನ್ನು
ಭಗವಂತನ ಗುಣವು ಅಸಾಧಾರಣವಾದದ್ದು ಅಂತ ಧರಣೀದೇವಿ ಹೇಳ್ತಾಳೆ ಅಂತ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಮತ್ತು ಈಶಾವಾಸ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ತತ್ವಸಂಹಿತಾ ಗ್ರಂಥದಲ್ಲಿರುವ ಒಂದು ವಾಕ್ಯವನ್ನು ಹೇಳ್ತಾರೆ. ತದೇಜತಿ ತನ್ನೇಜತಿ ತಥೋ ಬಿಭೇತಿ ಸರ್ವೋಪಿ ನ ಬಿಭೇತಿ ಹರಿಹಿ ಸ್ವಯಂ ಅಂತ ಈ ವಾಕ್ಯಗಳು. ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಸಕಲರು ಅಕ್ಷರತತ್ವಳಾದ ಅವಿಭಕ್ತ ಕುಟುಂಬಿನಿಯಾದ ಸದಾ ಭಗವಂತನ ವಕ್ಷಸ್ಥಲವಾಸಿನಿಯಾದಂಥ ಲಕ್ಷ್ಮೀದೇವಿ ಮೊದಲುಕೊಂಡು ಜೀವೋತ್ತಮರಾದ ಬ್ರಹ್ಮವಾಯುಗಳು ಮೊದಲುಕೊಂಡು ದೇವತೆಗಳು ತೃಣಾಂತ ಪರ್ಯಂತ ಇರುವ ಜೀವರು ಎಲ್ಲರೂ ಕೂಡ ಭಗವಂತನಿಂದ ಭಯಪಡ್ತಾ ಇದ್ದಾರೆ. ಭಗವಂತ ಮಾತ್ರ ಯಾರಿಂದಲೂ ಭಯಪಡ್ತಾ ಇಲ್ಲ ಅಂತ ಈಶಾವಾಸ್ಯೋಪನಿಷತ್ತು ಹೇಳ್ತಾ ಇದೆ. ಅವನು ಎಲ್ಲರಿಗೂ ಭಯವನ್ನು ಉಂಟು ಮಾಡುವವನೇ ಹೊರತು ಅವನಿಗೆ ಯಾರೂ ಭಯವನ್ನು ಉಂಟು ಮಾಡುವವರು ಜಗತ್ತಿನಲ್ಲಿಲ್ಲ. ಅದಕ್ಕೆ ಭಯಕೃತ್ ಭಯನಾಶನಃ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಭವಿಷ್ಯೋತ್ತರ ಪುರಾಣಾಂತರ್ಗತ ಶ್ರೀನಿವಾಸ ಕಲ್ಯಾಣ ಅಥವಾ ವೆಂಕಟೇಶ ಕಲ್ಯಾಣದಲ್ಲಿ ಶ್ರೀನಿವಾಸ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಿಣೀ ತೀರೆ ರಮಯಾ ಸಹಮೋದತೆ ಅಂಥೇಳಿ ಭಗವಂತ ಮಾಯಾವಿಯಾದಂತಹ ಭಗವಂತ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಭಕ್ತರಿಗಾಗಿ ಮದುವೆಯ ಹವಣಿಸಿಕೊಂಡೆ ಅಂಥೇಳಿ ದಾಸರು ಹೇಳ್ತಾರೆ. ಶ್ರೀನಿವಾಸ ಭಗವಂತನ ಅವತಾರ ಅಲ್ಲ, ಸಾಕ್ಷಾತ್ತು ಲಕ್ಷ್ಮೀದೇವಿಯ ಜೊತೆಗೆ ಪ್ರೇಮ ಕಲಹದ ನಾಟಕವನ್ನು ಆಡಿ ಲಕ್ಷ್ಮೀದೇವಿ ವೈಕುಂಠವನ್ನು ಬಿಟ್ಟು ಕೊಲ್ಹಾಪುರಕ್ಕೆ ಹೋದರೆ ಭಗವಂತನೂ ಕೂಡ ಭಕ್ತರಿಗಾಗಿ ಸಾಕ್ಷಾತ್ತು ವೈಕುಂಠವನ್ನು ಬಿಟ್ಟು ತಿರುಪತಿಯ ಬೆಟ್ಟದ ಮೇಲೆ ಬಂದು ಭಗವಂತ ಸ್ವಾಮಿ ಪುಷ್ಕರಿಣಿ ತೀರದಲ್ಲಿ ರಮಯಾ ಸಹಮೋದತೆ. ಆದ ಕಾರಣ ಆ ಭಗವಂತ ಭೂಲೋಕಕ್ಕೆ ಬಂದು ಶ್ರೀನಿವಾಸನಾಗಿ ಬೇಟೆಗಾಗಿ ಅಲಂಕಾರ ಮಾಡಿಕೊಂಡು ಬೇಟೆಗೆ ಹೋಗಿ ಪದ್ಮಾವತಿ ದೇವಿಯನ್ನು ನೋಡಿ ಮನಸ್ಸು ವಿಚಲಿತನಾಗಿ ಪದ್ಮಾವತಿ ದೇವಿಯ ಹತ್ತಿರಗೆ ಹೋಗಲಿಕ್ಕೆ ಪ್ರಯತ್ನಪಟ್ಟಾಗ ಪದ್ಮಾವತಿ ದೇವಿಯ ಸಖಿಯರು ಆತನನ್ನು ಕಲ್ಲಿಂದ ಹೊಡೆದರು. ಮತ್ತು ಆತನ ವಾಯುದೇವರು ಕುದುರೆಯಾಗಿ ಬಂದಿದ್ದರು, ಕುದುರೆಗೆ ಸತ್ತು ಬಿದ್ದಿತು. ಮತ್ತು ಆಮೇಲೆ ಭಗವಂತ ತನ್ನ ಕೂದಲುಗಳೆಲ್ಲ ಕೆದರಿಕೊಂಡು ಬಂದು ದುಃಖಿತನಾಗಿ ಮನೆಗೆ ಬಂದು ಹೊದ್ದಿಸಿಕೊಂಡು ಮಲಕ್ಕೊಂಡ್ಬಿಟ್ಟ. ಆವಾಗ ಬಕುಳಾದೇವಿ ತಾಯಿಯಾದ ಬಕುಳಾದೇವಿ ಬಂದು, ಹೇ ಶ್ರೀನಿವಾಸ ಏಳಪ್ಪ ಅಂತ ಎಷ್ಟು ಸಲ ಹೇಳಿದರು, ಏನು ಮಾಡಿದರೂ ಹೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಯಾಕೆ ಶ್ರೀನಿವಾಸ ನೀನು ಮಾತನಾಡ್ತಾ ಇಲ್ಲ, ಏಳು, ಏನಾಯಿತು ಹೇಳು ಅಂತ ತಾಯಿ ಭಾಳ ಸಮಾಧಾನದಿಂದ ಕೇಳ್ತಾ ಇದ್ದಾಳೆ, ಸಮಾಧಾನ ಮಾಡ್ತಾ ಇದ್ದಾಳೆ. ಹೇಳ್ತಾಳೆ, ನೀನು ಕಾಡಲ್ಲಿ ಏನಾದರೂ ಭೂತ ಪ್ರೇತ ಪಿಶಾಚಗಳನ್ನು ನೋಡಿದೆಯಾ, ನೋಡಿ ಹೆದರ್ಕೊಂಡ್ಯಾ, ಅಥವಾ ಸಿಂಹ ಹುಲಿ ಕರಡಿ ಮೊದಲಾದ ಕ್ರೂರ ಜಂತುಗಳನ್ನು ನೋಡಿ ಹೆದರ್ಕೊಂಡ್ಯಾ ಅಂತ ಬಕುಳಾದೇವಿ ಶ್ರೀನಿವಾಸನನ್ನು ಕೇಳ್ತಾಳೆ. ಆವಾಗ ಶ್ರೀನಿವಾಸ ಹೇಳ್ತಾನೆ, ನಾನು ಯಾವ ಭೂತ ಪ್ರೇತ ಪಿಶಾಚ ಯಾವ ಕ್ರೂರ ಮೃಗಗಳನ್ನು ನೋಡಿ ನಾನು ಹೆದರ್ಕೊಂಡಿಲ್ಲ, ನಾನು ಯಾರಿಗೂ ಹೆದರುವವನಲ್ಲ. ನನ್ನ ನೋಡೇ ಇಡೀ ಜಗತ್ತು ನೀನು ಏನು ಭೂತ ಪ್ರೇತ ಪಿಶಾಚ ಕ್ರೂರ ಮೃಗಗಳು ಅಂತ ಹೇಳಿದೆಯಲ್ಲ, ಅವೆಲ್ಲವೂ ನನ್ನ ನೋಡಿ ಹೆದರತ್ತೆ ಹೊರತು ನಾನು ಅವರನ್ನು ನೋಡಿ ಹೆದರುವುದಿಲ್ಲ ಅಂತ ಶ್ರೀನಿವಾಸ ಹೇಳ್ತಾನೆ. ಅದು ಭಗವಂತನ ತತ್ವ. ಅದಕ್ಕೆ ಅವನು ತಲೆ ಎತ್ತಿಕೊಂಡು ನಿರ್ಭೀತನಾಗಿರ್ತಾನೆ. ಅವನನ್ನು ನೋಡಿ ಎಲ್ಲರೂ ಹೆದರಬೇಕೇ ಹೊರತು ಅವನು ಯಾರನ್ನು ನೋಡಿ ಹೆದರುವುದಿಲ್ಲ. ಅವನು ಯಾರನ್ನಾದರೂ ನೋಡಿ ಹೆದರಿದರೆ ಅವನು ಭಗವಂತನಾಗುವುದಿಲ್ಲ. ಭಗವಂತನ ತತ್ವಕ್ಕೆ ಅದು ಧಕ್ಕೆ ಬರುತ್ತೆ. ಆದ ಕಾರಣ ಯಾರಿಗೂ ಹೆದರದೆ ತಲೆ ಎತ್ತಿಕೊಂಡು ನಿರ್ಭೀತನಾಗಿ ಇರುವವನಾದ ಕಾರಣ
ಭಗವಂತನಿಗೆ ವಿಶ್ವಧೃಕ್ ಅಂತ ಹೇಳ್ತಾ ಇದ್ದಾರೆ. ಅದೇ ಈಶಾವಾಸ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ತತ್ವಸಂಹಿತಾ ವಾಕ್ಯವನ್ನು ಈ ರೀತಿ ಉಲ್ಲೇಖ ಮಾಡ್ತಾ ಇದ್ದಾರೆ. ತಥೋ ಬಿಭೇತಿ ಸರ್ವೋಪಿ, ಭಗವಂತನಿಂದ ಎಲ್ಲರೂ ಹೆದರುತ್ತಾರೆ ಭಗವಂತನನ್ನು ಕಂಡು ನೋಡಿ. ನ ಬಿಭೇತಿ ಹರಿಹಿ ಸ್ವಯಂ, ಹರಿ ಸ್ವಯಂ ತಾನು ಯಾರನ್ನು ನೋಡಿ ಹೆದರುವುದಿಲ್ಲ. ಆದ ಕಾರಣ ಅವನಿಗೆ ವಿಶ್ವಧೃಕ್ ಅಂತ ಹೆಸರು. ಇನ್ನು ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ ಅರ್ಚಂತು ಪುತ್ರಕಾ ಉತ ಪುರನ್ನ ದೃಷ್ಟರ್ಚತ ದೃಷ್ಟಂ ಪರಂ ಬ್ರಹ್ಮ ವಾಸುದೇವಾಖ್ಯಂ ಅಂತ ಹೇಳಿ ನಮಗೆ ಉಪನಿಷತ್ತು ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ನಮಗೆ ಅಂತ ಹೇಳಿದರೆ, ಯಾರಾದರೂ ಕರ್ಮಯೋಗಿಗಳು ಜ್ಞಾನಯೋಗಿಗಳು ಭಗವಂತನನ್ನು ಅರ್ಚಿಸಬೇಕು ಅಂತ ಋಗ್ವೇದ ಹೇಳ್ತಾ ಇದೆ. ಆ ಋಗ್ವೇದ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನಾವು ಭಗವಂತನನ್ನು ಅರ್ಚಿಸುವಾಗ ಪ್ರತಿಮೆಯನ್ನಿಟ್ಟುಕೊಂಡು ಅರ್ಚನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ. ಪ್ರತಿಮೆಯಲ್ಲಿರುವ ನಿರ್ಭೀತ ತತ್ವವಾದ ಭಗವಂತನನ್ನು ಅರ್ಚಿಸಬೇಕೇ ಹೊರತು ಆ ಪ್ರತಿಮೆಯನ್ನಾಗಲಿ ಪ್ರತಿಮೆಯ ಅವಾಂತರ ಅಭಿಮಾನಿ ದೇವತೆಗಳನ್ನಾಗಲಿ ಅರ್ಚಿಸಬಾರದು ಅಂತ ಋಗ್ವೇದ ಹೇಳ್ತಾ ಇದೆ. ಇಲ್ಲಿ ಸ್ವಲ್ಪ ನಾವು ವಿವರಣೆ ಕೊಡಬೇಕಾಗತ್ತೆ. ನಾವೆಲ್ಲರೂ ಕೂಡ ಪ್ರತಿಮಾ ಪೂಜೆ ಮಾಡ್ತೇವೆ. ಪ್ರತಿಮೆ ಅಂತ ಹೇಳಿದರೆ ಅದರಕ್ಕೆ ಸಮಾನವಾದದ್ದು ಇದರನ ಪ್ರತಿಮೆ, ಇದು ಇದರನ ಕೃಷ್ಣನ ಪ್ರತಿಮೆ ಅಂದರೆ ಕೃಷ್ಣನ ಪ್ರತಿಮೆ ಅಂದರೆ ಕೃಷ್ಣನಿಗೆ ಸಮಾನವಾದದ್ದು, ಅಂದರೆ ಅಲ್ಲಿ ಕೃಷ್ಣನೇ ಇವನು ಅಂದರೆ ಸಮಾನವಾದದ್ದು ಪ್ರತಿಮೆ ಅಂತ ಹೇಳಿದರೆ ಅರ್ಥ. ಆ ಪ್ರತಿಮೆ ಕೃಷ್ಣನ ಪ್ರತಿಮೆಯೋ ನರಸಿಂಹನ ಪ್ರತಿಮೆಯೋ ಇಟ್ಟುಕೊಂಡು ನಾವು ಪೂಜೆ ಮಾಡುವಾಗ ಆ ಪ್ರತಿಮೆ ಜಡ ಪದಾರ್ಥ, ಮಣ್ಣಾಗಬಹುದು ಅಥವಾ ಲೋಹವಾಗಿರಬಹುದು, ಕಲ್ಲಾಗಿರಬಹುದು. ಆ ಪ್ರತಿಮೆ ಜಡ ಪದಾರ್ಥ. ಆ ಪ್ರತಿಮೆಯೇ ಭಗವಂತ ಅಂತ ಪೂಜೆ ಮಾಡಬಾರದು. ಆ ಪ್ರತಿಮೆಗೆ ಅವಾಂತರ ಅಭಿಮಾನಿ ದೇವತೆಗಳನ್ನು ಅವರೇ ಅಂತ ಪೂಜೆ ಮಾಡಬಾರದು. ಆ ಪ್ರತಿಮೆಯಲ್ಲಿರುವ ನಿರ್ಭೀತ ತತ್ವದಿಂದ ಕೂಡಿಕೊಂಡಿರುವ ನಿರ್ಭಯತ್ವದಿಂದ ಇರುವಂತಹ ಪ್ರತಿಮೆಯಲ್ಲಿ ಸನ್ನಿಹಿತನಾದಂತಹ ಸರ್ವೋತ್ತಮನಾದ ಸರ್ವಸಮರ್ಥನಾದ ಭಗವಂತನನ್ನೇ ನಾವು ಪೂಜಿಸಬೇಕು ಅಂತ ಋಗ್ವೇದ ಹೇಳ್ತಾ ಇದೆ. ಮತ್ತು ಭಗವಂತನನ್ನು ನಿರ್ಭೀತತ್ವ ಎಂದು ಉಲ್ಲೇಖ ಮಾಡಿದ್ದಾರೆ. ಅಂದರೆ ನಿರ್ಭೀತ ತತ್ವ ಉಳ್ಳವನು ಭಗವಂತ. ಅಂದರೆ ಯಾರಿಗೂ ಭಯಪಡದೇ ಇರುವಂತಹ ಸ್ವಭಾವವುಳ್ಳವನು ಅಂತ ಹೇಳೋದರಿಂದ ಅವನು ಪೂಜಾರ್ಹನಾಗಿದ್ದಾನೆ, ಪೂಜೆಗೆ ಅರ್ಹನಾಗಿದ್ದಾನೆ. ನಾವು ನಮ್ಮ ಭಯ ನಮಗೆ ಹೋಗಬೇಕು ಅಂತ ಹೇಳಿದರೆ ಭಯ ಇಲ್ಲದೇ ಇರುವವನನ್ನು ಆಶ್ರಯಿಸಬೇಕೇ ಹೊರತು ಇನ್ನೊಬ್ಬ ಭಯಪಡೋನು ಇನ್ನೊಬ್ಬನ್ನು ನಾವು ಆಶ್ರಯಿಸಿದರೆ ಅವನು ನಮ್ಮ ಭಯವನ್ನು ಹೇಗೆ ಕಳಿತಾನೆ? ಆದ ಕಾರಣ ನಮ್ಮ ಭಯವನ್ನು ಹೋಗಲಾಡಿಸುವುದಕ್ಕೆ ಕಳೆದುಕೊಳ್ಳುವುದಕ್ಕೆ ಭಯವೇ ಇಲ್ಲದೇ ಇರುವವನನ್ನು ನಿರ್ಭೀತನನ್ನು ನಾವು ಆಶ್ರಯಿಸಬೇಕು. ಆದ ಕಾರಣ ಭಗವಂತನು ಪೂಜಾರ್ಹನಾಗಿದ್ದಾನೆ. ಆದ ಕಾರಣ ನಿರ್ಭೀತ ತತ್ವ ಉಳ್ಳವನಾಗಿದ್ದಾನೆ. ಆದ ಕಾರಣ ಅವನಿಗೆ ವಿಶ್ವಧೃಕ್ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಪೂರ್ಣನಾಗಿ ಇರುವವನು ಮತ್ತು ನಿರ್ಭೀತನಾಗಿರುವವನು. ಆದ ಕಾರಣ ಅವನಿಗೆ ವಿಶ್ವಧೃಕ್ ಅಂತ. ವಿಶಂತಿ ಸರ್ವೇ ಗುಣಾಃ ಅಸ್ಮಿನ್ನಿತಿ ವಿಶ್ವಃ ಪೂರ್ಣಃ ಧೃಷ್ಣೋತೀತಿ ಧೃಕ್ ವಿಶ್ವಶ್ಚಾಸೌ ಧೃಕ್ ಚ ವಿಶ್ವಧೃಕ್. ವಿಶಂತಿ ಸರ್ವೇ ಗುಣಾಃ ಅಸ್ಮಿನ್ನಿತಿ ವಿಶ್ವಃ ಪೂರ್ಣಃ. ಎಲ್ಲ ಅವನಲ್ಲಿ ಎಲ್ಲವೂ ಪೂರ್ಣವಾಗಿದೆ, ಪೂರ್ಣನಾಗಿದ್ದಾನೆ. ನಮ್ಮಲ್ಲಿ ಪೂರ್ಣತ್ವವಿಲ್ಲ, ನಮ್ಮಲ್ಲಿ ಎಲ್ಲವೂ ಅಪೂರ್ಣತ್ವವೇ.
ಭಗವಂತನಲ್ಲಿ ಎಲ್ಲವೂ ಪೂರ್ಣವೇ. ಪೂರ್ಣಮದ ಪೂರ್ಣಮಿದಂ ಅಂತೇಳಿ ಶ್ರುತಿ ಹೇಳುತ್ತೆ. ಅವನಲ್ಲಿ ಎಲ್ಲವೂ ಪೂರ್ಣವೇ, ಅಪೂರ್ಣವೆಂಬುದೇ ಇಲ್ಲ. ಪೂರ್ಣನಾಗಿ ಇದ್ದಾನೆ. ಅಷ್ಟೇ ಅಲ್ಲ, ನಿರ್ಭೀತನಾಗಿ ಇರುವುದರಿಂದ ದೃಷ್ಣೋತೀತಿ ದೃಕ್, ನಿರ್ಭೀತನಾಗಿರೋದರಿಂದ ಪೂರ್ಣನಾಗಿ ಇದ್ದಾನೆ, ನಿರ್ಭೀತನಾಗಿ ಇರೋದರಿಂದ ವಿಶ್ವಶ್ಚಾಸೌ ದೃಕ್ಚ ವಿಶ್ವದೃಕ್, ಪೂರ್ಣನಾಗಿ ಇರೋದರಿಂದಲೂ ಮತ್ತು ನಿರ್ಭೀತನಾಗಿ ಇರೋದರಿಂದಲೂ ಅವನು ವಿಶ್ವದೃಕ್ ಅಂತ ಅವನಿಗೆ ಹೆಸರು. ಯಾಕೆ? ಅವನು ಬಿಟ್ಟು ಉಳಿದವರೆಲ್ಲರೂ ಅಪೂರ್ಣರೇ ಆಗಿರೋದರಿಂದ ಅವನಿಗೆ ಪರಿಪೂರ್ಣತ್ವ ಇದೆ. ಅದರಿಂದಾಗಿ ಎಲ್ಲರೂ ಅವನಿಗೆ ಭಯಪಡ್ತಾರೆ. ಭಗವಂತನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಅವನಲ್ಲಿ ದೋಷವೂ ಲೇಷವೂ ಇಲ್ಲ. ಭಯಪಡೋದು ಎಂಬುದು ಕೂಡ ಒಂದು ದೋಷ. ಆದ ಕಾರಣ ಅವನು ಸಕಲ ಗುಣ ಪರಿಪೂರ್ಣನಾಗಿರೋದರಿಂದಲೇ ನಿರ್ಭೀತನಾಗಿದ್ದಾನೆ. ಆದ ಕಾರಣ ಅವನಿಗೆ ವಿಶ್ವದೃಕ್ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಅಷ್ಟೇ ಅಲ್ಲ, ವಿಶತಿ ಅಂತರ್ಯಾಮಿತಯ ಸರ್ವಂ ಪ್ರವಿಶತೀತಿ ವಿಶ್ವಃ ಧೃಷ್ಣೋತಿ ನಿರ್ಭೀತೋ ಭವತಿ ಇತಿ ಧೃಕ್ ವಿಶ್ವಶ್ಚಾಸೌ ದೃಕ್ಚ. ಎಲ್ಲರದರೊಳಗೂ ಚೇತನಾತ್ಮಕವಾದ ಜಗತ್ತು. ಈ ಜಗತ್ತಿನಲ್ಲಿ ಚೇತನ ಪದಾರ್ಥಗಳಿದೆ, ಅಚೇತನ ಪದಾರ್ಥಗಳಿದೆ. ಚೇತನ ಪದಾರ್ಥಗಳು ಅಂದರೆ ಜೀವರಾಶಿ, ಅಚೇತನ ಪದಾರ್ಥಗಳು ಅಂದರೆ ಜಡ ಪದಾರ್ಥಗಳು. ಎಲ್ಲದರೊಳಗೂ ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿ ಎಲ್ಲ ಪದಾರ್ಥಗಳಲ್ಲೂ, ಚೇತನಾಚೇತನ ಎಲ್ಲ ವಸ್ತುಗಳಲ್ಲೂ ಪ್ರವೇಶ ಮಾಡಿ ನಿರ್ಭೀತನಾಗಿ ಇರ್ತಾನಾದ ಕಾರಣ ಅವನಿಗೆ ವಿಶ್ವದೃಕ್ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಎಲ್ಲದರೊಳಗೂ ಅವನು ಇರಬೇಕು. ಚೇತನ ಪದಾರ್ಥ ನಮ್ಮಲ್ಲಿ ಬಿಂಬರೂಪಿಯಾಗಿ ಇದ್ದು ಅವನು ಸರ್ವತಂತ್ರ ಸ್ವತಂತ್ರನಾಗಿ, ಸರ್ವತಂತ್ರ ಅಸ್ವತಂತ್ರರಾದ ನಮ್ಮಿಂದ ಒಂದು ಉಸಿರಾಟ ಆಡಬೇಕಾಗಿದ್ದರೂ ಅವನು ಮಾಡಿಸಿದರೆ ಹೊರತು ಮಾಡುವುದಿಲ್ಲ. ಆದ ಕಾರಣ ಚೇತನ ಪದಾರ್ಥಗಳಲ್ಲಿ ಎಲ್ಲದರಲ್ಲೂ ಅವನು ಇದ್ದು ಇರ್ತಾನೆ. ಇನ್ನು ಅಚೇತನ ಪದಾರ್ಥಗಳು, ಕಲ್ಲಿನಲ್ಲಿರಬೇಕು, ಒಂದು ಕಬ್ಬಣದಲ್ಲಿರಬೇಕು. ಯಾಕಿರ್ತಾನೆ? ಭಗವಂತನೇ ಕಲ್ಲಿನಲ್ಲಾಗಲಿ ಕಬ್ಬಣದಲ್ಲಾಗಲಿ ಇಲ್ಲದೇ ಇದ್ದರೆ ಆ ಕಲ್ಲಿನ ಧರ್ಮವಾದ ಕಠಿಣತ್ವ ಮತ್ತು ಕಬ್ಬಣದ ಧರ್ಮವಾದ ಕಠಿಣತ್ವ ಅದರಕ್ಕೆ ಬರೋದಿಲ್ಲ. ಮತ್ತು ನೀರಿನಲ್ಲಿ ಮೃದುತ್ವ, ತೇವ ಅಂದರೆ ಒದ್ದೆಯಾಗಿರುವುದು. ನೀರಿನಲ್ಲಿ ಭಗವಂತ ಇಲ್ಲದೇ ಇದ್ದರೆ ನೀರಿಗೆ ಆ ಧರ್ಮ ಬರುವುದಿಲ್ಲ. ಆದ ಕಾರಣ ಚೇತನಾಚೇತನ ಎಲ್ಲ ಪದಾರ್ಥಗಳಿಗೂ ಅವುಗಳಿಗೆ ಅವುಗಳ ಧರ್ಮ ಬರಬೇಕಾಗಿದ್ದರೆ, ಧರ್ಮ ಇರಬೇಕಾಗಿದ್ದರೆ ಭಗವಂತ ಇದ್ದರೆ ಹೊರತು ಅದಾಗುವುದಿಲ್ಲ. ಅವನು ಇದ್ದು ನಿರ್ಭೀತನಾಗಿದ್ದುಕೊಂಡು ಅವುಗಳಿಗೆ ಆ ಧರ್ಮಗಳನ್ನು ಕೊಟ್ಟು, ಇದು ಕಲ್ಲು, ಇದು ನೀರು. ಕಲ್ಲು ಮೆತ್ತಗಿದ್ದರೆ ಕಲ್ಲು ಅಂತ ನಾವು ಕರೆಯಲ್ಲ, ನೀರು ಗಟ್ಟಿಯಾಗಿದ್ದರೆ ನೀರು ಅಂತ ಕರೆಯಲ್ಲ. ಆದ ಕಾರಣ ಅವುಗಳೊಳಗೆ ಇದ್ದು ನಿರ್ಭೀತನಾಗಿದ್ದು ಅವುಗಳಿಗೆ ಆ ಧರ್ಮಗಳನ್ನು ಕೊಡ್ತಾನೆ. ಅಚೇತನ ಪದಾರ್ಥಗಳಿಗೆ, ಚೇತನ ಪದಾರ್ಥಗಳಿಗೆ ಅವರೊಳಗೆ ಇದ್ದು ಅವರಿಂದ ಅವರ ಸ್ವಭಾವ ಗುಣಕ್ಕೆ ಅನುಗುಣವಾಗಿ ಕರ್ಮಗಳನ್ನು ಮಾಡಿಸುತ್ತಾನೆ. ಆದ ಕಾರಣ ಯಾವ ಭಯವೂ ಇಲ್ಲದೆ ಇದು ನಿರ್ಭೀತನಾಗಿ, ಅದನ್ನೇ ಹೇಳ್ತಾರೆ ವಿಶತಿ ಅಂತರ್ಯಾಮಿತಯ ಸರ್ವಂ ಪ್ರವಿಶತೀತಿ ವಿಶ್ವ. ಎಲ್ಲರೊಳಗೂ ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿ ದೃಷ್ಣೋತಿ ನಿರ್ಭೀತೋ, ಭಯಪಡದೆ ನಿರ್ಭೀತನಾಗಿ ಇರ್ತಾನಾದ ಕಾರಣ ಎಲ್ಲರೊಳಗೆ ಅಂತರ್ಯಾಮಿಯಾಗಿಯೂ ಇರ್ತಾನೆ ಮತ್ತು ನಿರ್ಭೀತನಾಗಿ ಇರ್ತಾನೆ. ಆದ ಕಾರಣ ವಿಶ್ವಶ್ಚಾಸೌ ದೃಕ್ಚ, ಆದ ಕಾರಣ ಅವನು ವಿಶ್ವದೃಕ್ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಗವಂತನು ವಿಶ್ವಂ ದೃಷ್ಣೋತಿ
ಪ್ರಗಲ್ಭತೆ ಜ್ಞಾನೈಶ್ವರ್ಯಾದಿಭಿರ್ಗುಣೈ ಅಭಿಭವಿತುಂ ಸಮರ್ಥೋ ಭವತಿ ಇತಿ ವಿಶ್ವಧೃಕ್ ಅಂತ ಹೇಳ್ತಾ ಇದ್ದಾರೆ. ಇದು ಶಾಂಕರ ಭಾಷ್ಯ ವಿವೃತಿಯಲ್ಲಿ ಶಾಂಕರ ಭಾಷ್ಯದಲ್ಲಿರೋದು ವಿವೃತಿ ಕೊಡ್ತಾ ಇದ್ದಾರೆ. ಪ್ರಾಗಲ್ಭ್ಯಂ ಅಂದರೆ ಪರಾಭಿಭವ ಸಾಮರ್ಥ್ಯಂ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಇಡೀ ವಿಶ್ವವನ್ನೆಲ್ಲವನ್ನೂ ಕೂಡ ಪರಾಭವಗೊಳಿಸಲು ಸಮರ್ಥನಾಗಿರುವವನಾದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತೇಳಿ. ಇಡೀ ವಿಶ್ವವೆಲ್ಲವೂ ಕೂಡ ಒಂದು ಜಗತ್ತು ಅಂತ ಹೇಳ್ತಾ ಇಲ್ಲ, ವಿಶ್ವ, ಇಡೀ ಬ್ರಹ್ಮಾಂಡ, ವಿಶ್ವ ಎಲ್ಲದೂ, ಈ ವಿಶ್ವದಲ್ಲಿ ಇಡೀ ವಿಶ್ವವನ್ನೆಲ್ಲವನ್ನೂ ಅವನು ಸೋಲಿಸಿಬಿಡ್ತಾನೆ, ಸೋಲಿಸುವ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ಆದ ಕಾರಣ ಅವನಿಗೆ ವಿಶ್ವಧೃಕ್ ಅಂತ ಹೆಸರು. ಭಗವಂತನಿಗೆ ಸಮಗ್ರ ವಿಶ್ವವನ್ನು ಅತಿಕ್ರಮಿಸುವ, ಜಯಿಸುವಂತಹ ಸಾಮರ್ಥ್ಯ ಇದೆ ಅಂತ ಹೇಳಿ ಸಂಜಯನು ತಿಳಿಸಿಕೊಡ್ತಾನೆ. ಇನ್ನು ಭಗವಂತನ ಭಾಗವತ ತಾತ್ಪರ್ಯ ನಿರ್ಣಯವನ್ನು ಹೇಳ್ತಾ ಆಚಾರ್ಯರು ತಂತ್ರ ಭಾಗವತದ ಒಂದು ಪ್ರಮಾಣವನ್ನು ಹೇಳ್ತಾರೆ. ಪ್ರತ್ಯೇಕಶೋ ಗುಣಾನಾಂತೂ ನಿಸ್ಸೀಮತ್ವ ಮುದೀರ್ಯತೆ ಅನಂತತ್ವಂತೂ ಗುಣತಸ್ಥೇ ಚಾನಂತಾ ಹಿ ಸಂಖ್ಯೆಯ ಅಥೋ ಅನಂತಗುಣೋ ವಿಷ್ಣುರ್ಗುಣೋ ಅನಂತ ಏವ ಚ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಅನಂತ ಗುಣ ಪರಿಪೂರ್ಣ. ಆ ಅನಂತ ಗುಣ ಪರಿಪೂರ್ಣದಲ್ಲಿ ಒಂದೊಂದು ಗುಣವು ನಿರವಧಿಕ. ಅಂದರೆ ಏನು? ಅನಂತ ಗುಣಗಳು ಉಳ್ಳವನಾಗಿದ್ದಾನೆ ಮತ್ತು ಒಂದೊಂದು ಗುಣವೂ ನಿರವಧಿಕ. ಅವಧಿ ಅಂದರೆ ಒಂದು ಲಿಮಿಟ್. ನಿರವಧಿಕ ಅಂದರೆ ಲಿಮಿಟ್ಲೆಸ್. ಇಲ್ಲಿ ಭಗವಂತನ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದರೆ ಆ ಅನಂತ ಕಲ್ಯಾಣ ಗುಣಗಳಲ್ಲಿ ಪ್ರತಿಯೊಂದು ಗುಣವೂ ಮತ್ತು ಪೂರ್ಣವೇ. ಅದಕ್ಕೆ ಹೇಳ್ತಾರೆ ಹರಿಕಥಾಮೃತ ಜಗನ್ನಾಥದಾಸರು, ಒಂದು ಗುಣದಳು ಅನಂತಾಂಶದಿಂದಲೇ, ಒಂದು ಗುಣದಲ್ಲಿ ಅನಂತಾಂಶದಿಂದಲೇ. ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ತಗೊಂಡು ಇದ್ದಾಗ ಅದರಲ್ಲಿ ಒಂದು ಗುಣ ತಗೊಂಡ್ರೆ ಆ ಗುಣ ಅನಂತ ಗುಣಗಳಲ್ಲಿ ಒಂದು ಭಾಗವಾಗಿ, ಇಟ್ ಈಸ್ ನಾಟ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅನಂತ ಗುಣಗಳು ಒಂದು ಗುಣ. ಆ ಒಂದು ಗುಣ ಮತ್ತು ಅನಂತ ಗುಣಗಳಿಂದ ಕೂಡಿರುತ್ತೆ. ಅದೇ ಒಂದು ಗುಣದಲ್ಲಿ ಅನಂತಾಂಶದಿಂದಲೇ, ಅಂದರೆ ಪ್ರತಿಯೊಂದು ಗುಣವು ಅನಂತ. ಅನಂತ ಗುಣಗಳು ಅನಂತ ಗುಣಗಳಲ್ಲಿ ಒಂದು ಗುಣ ತಗೊಂಡ್ರೆ ಅದು ಅನಂತ. ಈ ರೀತಿಯಲ್ಲಿ ನಿರವಧಿಕವಾಗಿ ಇರುವವನು ಆಗ್ತಾ ಇದ್ದಾನೆ ಭಗವಂತ. ಪ್ರತಿಯೊಂದು ಭಗವಂತನ ಗುಣದ ವಿಷಯದಲ್ಲೂ ಸಮಗ್ರ ವಿಶ್ವವನ್ನು ಜಯಿಸಬಲ್ಲನು, ಪರಾಜಯ ಮಾಡಬಲ್ಲನು ಭಗವಂತ. ಅಂದರೆ ಇಲ್ಲಿ ಪ್ರಮೇಯ ಏನು ಅಂತ ಹೇಳಿದರೆ, ನಮಗೆ ಪ್ರಮೇಯ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಭಗವಂತನ ಗುಣಗಳು ಅನಂತ ಗುಣವಾಗಿದೆ. ಅವನು ಅನಂತ ಗುಣಗಳು ಉಳ್ಳವನಾದ ಕಾರಣ ಸಮಗ್ರ ವಿಶ್ವವನ್ನು ಜಯಿಸುತ್ತಾನೆ ಅಂತ ನೀವು ತಿಳ್ಕೊಂಡ್ರೆ ಅದು ತಪ್ಪು ತಿಳುವಳಿಕೆ. ಇಡೀ ವಿಶ್ವವನ್ನು ಜಯಿಸುವುದಕ್ಕೆ ಭಗವಂತನಿಗೆ ಅನಂತ ಗುಣಗಳು ಬೇಕಾಗಿಲ್ಲ. ಅವನಿಗಿರುವ ಅನಂತ ಗುಣಗಳಲ್ಲಿ ಒಂದು ಗುಣದಿಂದಲೇ, ಅವನಿಗಿರುವ ಅನಂತ ಗುಣಗಳಲ್ಲಿರುವ ಒಂದು ಗುಣವೇ ಅನಂತವಾಗಿರುತ್ತೆ, ಅನಂತಾಂಶಗಳಿಂದ ಕೂಡಿರುತ್ತೆ. ಅವನು ಒಂದು ಗುಣದಿಂದಲೇ ಇಡೀ ವಿಶ್ವವನ್ನು ಜಯಿಸಬಲ್ಲ, ಅದಕ್ಕೆ ಇಡೀ ವಿಶ್ವವನ್ನು ಪರಾಜಯ ಮಾಡಬಲ್ಲ. ಅದು ಭಗವಂತನ ಒಂದು ವೈಶಿಷ್ಟ್ಯ. ಅದರನ್ನೇ ಹೇಳ್ತಾ ಇದ್ದಾರೆ, ಏಕತೋವಾ ಪ್ರತ್ಯೇಕ ಗುಣಾನಾಂತೂ ನಿಸ್ಸೀಮ. ಅಂದರೆ ಒಂದೊಂದು ಗುಣವು ಅನಂತ, ಅದೇ ಒಂದು ಗುಣದಳು ಅನಂತಾಂಶದಿಂದಲೇ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನಿಷ್ಟು ಸ್ವಲ್ಪ ವಿವರಣೆ ಕೊಡಬೇಕಾಗತ್ತೆ. ಉದಾಹರಣೆಗೆ ನಾವು ಭಗವಂತನ ವಿಭೂತಿ ರೂಪಗಳು
ಶ್ರೀ ತರುಣಿವಲ್ಲಭನ ಪರಮ ವಿಭೂತಿ ರೂಪ ಕಂಡಲ್ಲಿ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ ನೈಜ ಅಜಾಯಿತು ಅಂತ 10 ವಿಭೂತಿಗಳಂತೆ ಖಂಡ ಬಗೆಗಳ ನರಿತು ಬುಧರಿಂದ. ಈ 10 ವಿಧವಾದಂತಹ ವಿಭೂತಿ ರೂಪಗಳನ್ನು, ಅದರಲ್ಲಿ ಖಂಡ ವಿಭೂತಿ, ಅಖಂಡ ವಿಭೂತಿ ಅಂತ ಅವು ಇವೆ 10 ವಿಭೂತಿಗಳಲ್ಲಿ. ಅವುಗಳನ್ನು ಬುಧರಿಂದ ಅರಿತು, ಜ್ಞಾನಿಗಳಿಂದ ತಿಳಿದು ನೀನು ಚಿಂತಿಸು, ಮನದಲ್ಲಿ ಚಿಂತಿಸು, ನೋಡು ಸಂಭ್ರಮದಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ಒಂದು ಉದಾಹರಣೆ, ಖಂಡ ವಿಭೂತಿ, ಅಖಂಡ ವಿಭೂತಿ. ದೊಡ್ಡ ಅನ್ನದ ತಪ್ಪೆಲೆ, ಒಂದು ಸೇರು ಅನ್ನದ ತಪ್ಪೆಲೆ ನಾವು ಮಾಡಿದಾಗ ಇಡೀ ಸೇರು ಅನ್ನದ ತಪ್ಪೆಯಲ್ಲಿ ಎಲ್ಲಿ ಅಖಂಡ ವಿಭೂತಿಯಿಂದ ಭಗವಂತ ಇರ್ತಾನೆ. ಅದಕ್ಕೆ ನಾವು ನರಸಿಂಹದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳಿದರೆ ಮಿನಿಮಮ್ ಒಂದು ಸೇರು ಅನ್ನ ಮಾಡಬೇಕು ಭಗವಂತನಿಗೆ. ಆ ಸೇರು ಅನ್ನದ ತಪ್ಪೆಲೆಯಲ್ಲಿ ಅಖಂಡವಾಗಿ ಭಗವಂತನ ವಿಭೂತಿ ಇರುತ್ತೆ, ಅಖಂಡ ವಿಭೂತಿ ಇರುತ್ತೆ. ಆ ಅಖಂಡ ವಿಭೂತಿಯಲ್ಲಿ ಆ ಒಂದು ಅನ್ನದ ತಪ್ಪೆಲೆಯಲ್ಲಿ ಒಂದು ಅಗಳು ತಗೊಂಡ್ರೆ, ಅನ್ನದ ಇಡೀ ಸೇರು ಅನ್ನದ ತಪ್ಪೆಯಲ್ಲಿ ಅಖಂಡ ಆದರೆ ಅದರಲ್ಲಿ ಒಂದು ಅಗಳು ತೆಗೆದರೆ ಆ ಅಗಳಲ್ಲಿ ಖಂಡ ವಿಭೂತಿಯಿಂದ ಇರ್ತಾನೆ. ಮತ್ತು ಇಡೀ ಅಗಳಲ್ಲಿ ಅಖಂಡ ವಿಭೂತಿ ಅಖಂಡ ರೂಪದಿಂದ ಇರ್ತಾನೆ. ಮತ್ತು ಆ ಒಂದು ಅಗಳನ್ನು ಖಂಡಗಳಾಗಿ ವಿಭಾಗ ಮಾಡಿದರೆ ಆ ಅಗಳಲ್ಲಿ ಖಂಡ ಮಾಡಿದಾಗ ಅದರಲ್ಲಿ ಖಂಡ ವಿಭೂತಿಯಲ್ಲಿರ್ತಾನೆ. ಮತ್ತು ಒಂದು ತುಂಡು ಮಾಡಿದ ಅಗಳನ್ನು ತುಂಡು ಮಾಡಿದ ಒಂದು ಅಗಳಿನ ಕಣದಲ್ಲಿ ತುಂಡಿನಲ್ಲಿ ಇಡೀ ಆ ಖಂಡದ ಅಗಳಿನ ತುಂಡಿನ ಖಂಡದಲ್ಲಿ ಅಖಂಡ ವಿಭೂತಿಯಿಂದ ಇರ್ತಾನೆ. ಮತ್ತು ಆ ಅಗಳ ತುಂಡನ್ನು ಇನ್ನೂ ತುಂಡು ಮಾಡಿದರೆ ಮತ್ತು ಖಂಡ ವಿಭೂತಿಯಿಂದ ಇರ್ತಾನೆ. ಅದೇ ಒಂದು ಗುಣದಲ್ಲಿ ಅನಂತಾಂಶದಿಂದಲೇ, ಅದೇ ಹೇಳ್ತಾ ಇದ್ದಾರೆ ಇಲ್ಲಿ. ಭಗವಂತನ ಅನಂತ ಗುಣಗಳಿಂದ ಇಡೀ ವಿಶ್ವವನ್ನು ಜಯಿಸಬಲ್ಲ, ಅನಂತ ಗುಣಗಳಿಂದ ಮಾತ್ರ ಜಯಿಸಬಲ್ಲ ಅಂತಲ್ಲ, ಅನಂತ ಗುಣಗಳಲ್ಲಿರುವ ಒಂದು ಗುಣದಿಂದಲೇ ಇಡೀ ವಿಶ್ವವನ್ನು ಜಯಿಸಬಲ್ಲ. ಆದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿಶ್ವಾಹ ಸ್ವಯೋಗ್ಯತಾನುಸಾರೇಣ ಪೂರ್ಣಾಃ ಮುಕ್ತಾತ್ಮಾನಃ ಧೃಷಃ ನಿರ್ಭೀತಾಃ ಯಸ್ಮಾತ್ ಸಹ ವಿಶ್ವಧೃಕ್. ಜೀವರು ತಮ್ಮ ತಮ್ಮ ಯೋಗ್ಯತಾನುಸಾರ ಪೂರ್ಣರಾದಂತಹ ಮುಕ್ತರು ನಿರ್ಭೀತರಾಗಿ ಇರುವಂತೆ ಅನುಗ್ರಹ ಮಾಡ್ತಾನಾದ ಕಾರಣ ಅವನಿಗೆ ವಿಶ್ವಧೃಕ್ ಅಂತ ಹೆಸರು. ಈ ಶಾಸ್ತ್ರದ ಪರಿಭಾಷೆಯಲ್ಲಿ ಇಲ್ಲಿ ಪೂರ್ಣರಾದ ಮುಕ್ತಾತ್ಮರು ಅಂತೇಳಿ ಇದ್ದಾಗ ಅದು ಆ ಪದಗಳು ಅರ್ಥ ಆಗುವುದಕ್ಕೆ ವಿವರಣೆ ಬೇಕಾಗತ್ತೆ. ಜೀವರು ಅವರ ಎಲ್ಲರೂ ಕೂಡ ಮುಕ್ತಾತ್ಮರು, ಅಂದರೆ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಹೊಂದಿರ್ತಾರೆ. ಆದರೆ ಆ ಒಬ್ಬೊಬ್ಬ ಜೀವನಿಗೆ ಒಂದೊಂದು ಯೋಗ್ಯತೆ ಇರುತ್ತೆ. ಎಲ್ಲ ಜೀವರು ಒಂದೇ ರೀತಿಯಾಗಿಲ್ಲ, ಭಿನ್ನ ಜೀವಗಣ, ಭಿನ್ನ ಜೀವರೆಲ್ಲರೂ ಭಿನ್ನ ಜೀವ, ಯಾರ್ಯಾರು ಅವರವರು ಬೇರೆ ಬೇರೆ, ಯಾರು ಒಬ್ಬರಿಗೊಬ್ಬರು ಸಂಬಂಧ ಇಲ್ಲ, ಒಬ್ಬರಿಗೊಬ್ಬರು ಯಾರಿಷ್ಟಕ್ಕೆ ಅವರೇ, ಯಾರ ಯೋಗ್ಯತೆ, ಯಾರ ಗುಣ, ಯಾರ ಸ್ವಭಾವ ಅವರದೇ, ಯಾರ ಕರ್ಮ ಅವರದೇ ಆಗಿದೆ. ಈ ಸಂಸಾರ ಬಂಧನದಿಂದ ಮುಕ್ತರಾದಂತಹ ಮುಕ್ತಾತ್ಮರು ಅವರ ಯೋಗ್ಯತಾನುಸಾರ ಪೂರ್ಣವಾಗಿ ನಿರ್ಭೀತರಾಗಿ ಮುಕ್ತಿಯಲ್ಲಿ ಇರುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು. ಇದು ಜೀವರ ಅವರವರ ಯೋಗ್ಯತೆಯನ್ನು ತಕ್ಕಂತೆ ನಮಗೊಂದು ಅನುಮಾನ ಬರುತ್ತೆ. ಎಲ್ಲರೂ ಜೀವರೇ, ಎಲ್ಲರೂ ಭಗವದ್ಭಕ್ತರೇ, ನಾನು, ನೀವು, ಮಧ್ವಾಚಾರ್ಯರು ಎಲ್ಲರೂ ಭಗವದ್ಭಕ್ತರೇ. ಆದರೆ ಭಗವಂತ ಎಲ್ಲರಿಗೂ ಒಂದೇ ರೀತಿಯಾಗಿ ಅನುಗ್ರಹ ಮಾಡ್ತಾ ಇದ್ದಾನೇನು ಅಂದರೆ ಖಂಡಿತವಾಗಿ ಅನುಗ್ರಹ ಮಾಡ್ತಾ ಇಲ್ಲ. ಯಾರ್ಯಾರಿಗೆ ತಕ್ಕಂತೆ ಅವರವರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ನಮ್ಮ ಗುರುಗಳಾದ ವಿದ್ಯಾಸಾಗರ ಮಾಧವ ತೀರ್ಥರಿಗೆ ಅನುಗ್ರಹ ಮಾಡಿದಷ್ಟು ನಮಗೆ ಮಾಡ್ತಾ ಇಲ್ಲ.
ಹಾಗೆ ಯಾರ ಯಾರ ಯೋಗ್ಯತಾನುಸಾರ ಅವರಿಗೆ ಅನುಗ್ರಹ ಮಾಡ್ತಾನೆ, ಅವರು ನಿರ್ಭೀತರಾಗಿ ಇರುವಂತೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು. ಇನ್ನು ತದೇವ ಬ್ರಹ್ಮ ಭಯಕೃತ್ ವಿದುಷೋ ಅವಿದುಷಸ್ತತಃ ವಿದುಷೋ ಅಲ್ಪಭಯಂ ಕುರ್ಯಾದ್ ಯಾವನ್ ಮುಕ್ತಿಂ ವ್ರಜತ್ಯಸೌ ಅಥಾಭಯಂ ಭವೇದ್ ಬ್ರಹ್ಮತಸ್ಯ ಮುಕ್ತಸ್ಯ ಸರ್ವದಾ ಜ್ಞಾತ್ವಾ ಮುಕ್ತಸ್ಯ ಭೀರ್ನೈವ ಕುತಶ್ಚನ ಭವಿಷ್ಯತಿ. ತೈತ್ರಿಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಯಜುಸ್ಸಂಹಿತ ಎಂಬ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಏನಂತ? ಈ ಜೀವರು ಅವರು ಈ ಸಂಸಾರ ಬಂಧನದಿಂದ ಮುಕ್ತರಾಗುವವರಿಗೂ ಭಯಪಡ್ತಾನೆ ಇರ್ತಾರೆ, ಭಗವಂತನಿಂದ ಭಯಪಡ್ತಾನೆ ಇರ್ತಾರೆ. ನಿರ್ಭೀತನಾದ ಭಗವಂತನಿಂದ ಹೊಂದಿದ ನಂತರ, ಅಂದರೆ ಭಗವಂತನ ಪದಗಳನ್ನು ಸೇರಿದ ನಂತರ ಅವರು ನಿರ್ಭೀತರಾಗ್ತಾರೆ. ಹಾಗೆ ಮುಕ್ತಾತ್ಮರು ನಿರ್ಭೀತರಾಗುವಂತೆ ಭಗವಂತ ಅನುಗ್ರಹ ಮಾಡ್ತಾನಾದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು. ನಾವು ಈ ಸಂಸಾರ ಬಂಧನದಿಂದ ಬಂಧಿತರಾದಾಗ ನಾವು ಎಲ್ಲದಕ್ಕೂ ಭಯಪಡ್ತಾ ಇರ್ತೇವೆ. ಭಗವಂತನನ್ನು ಭಯಪಟ್ಟು ಭಗವಂತನನ್ನು ನಾವು ಆಶ್ರಯ ಪಡ್ತಾ ಇರ್ತೇವೆ. ಭಗವಂತನನ್ನು ಭಯಕೃತ್ ಭಯನಾಶನಃ, ನೀನು ಭಯ ಹುಟ್ಟಿಸುವವನು ನೀನೇ, ಭಯವನ್ನು ನಾಶ ಮಾಡುವವನು ನೀನೇ, ಆದ ಕಾರಣ ನನ್ನನ್ನು ನೀನು ಈ ಭಯದಿಂದ ಮುಕ್ತಿ ಮಾಡು, ಮುಕ್ತಿ ಕೊಡು ಅಂತ ಕೇಳ್ತಾ ಇರ್ತೇವೆ. ಯಾವಾಗ ಈ ಸಂಸಾರ ಬಂಧನ ಹೋಯಿತೋ, ಭಗವಂತ ಅನುಗ್ರಹದಿಂದ ಹೋದಾಗ ನಾವು ನಿರ್ಭಯರಾಗ್ತೇವೆ. ಅಂದರೆ ಭಯರಹಿತರಾಗ್ತೇವೆ. ಭಯರಹಿತರಾದ ನಾವು ನಿರ್ಭೀತನಾದ ಭಗವಂತನನ್ನು ಹೊಂದುತ್ತೇವೆ ಅವನ ಅನುಗ್ರಹದಿಂದ. ಆಗ ನಮ್ಮನ್ನೇನು ಮಾಡ್ತಾನೆ? ನಿರ್ಭೀತರಾಗಿ ನಾವು ಇರುವಂತೆ ಮುಕ್ತರನ್ನು ಮಾಡ್ತಾನಾದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಜೀವೋತ್ತಮರಾದ ವಾಯುದೇವರು ವಿಶ್ವ ವಾಯು ಧೃಕ್ ನಿರ್ಭೀತ ಯಸ್ಮಾತ್ ಸಹ ವಿಶ್ವಧೃಕ್. ಜೀವರಲ್ಲಿ ಉತ್ತಮರಾದಂತಹ ಜೀವೋತ್ತಮರಾದಂತಹ ಪೂರ್ಣರಾಗಿರುವ ವಾಯುದೇವರು ನಿರ್ಭೀತರಾಗಿ ಇರುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು. ವಾಯುದೇವರು ಪೂರ್ಣಪ್ರಜ್ಞರು, ಪೂರ್ಣಬೋಧರು, ದಶಪ್ರಮತಿಗಳು ಅಂತ ಅನೇಕ, ಅಂದರೆ ಸರ್ವಜ್ಞರು, ಪೂರ್ಣರು ಅಂತ ಅವರಿಗೆ ಕರೀತಾರೆ. ಅಂತಹ ಪೂರ್ಣರಾಗಿರುವ ಜೀವೋತ್ತಮರಾದ ವಾಯುದೇವರು ಕೂಡ ಯಾರಿಗೂ ಹೆದರದೆ ಅವರು ಈ ಜಗದ್ವ್ಯಾಪಾರವನ್ನು ನಡೆಸ್ತಾ ಇರ್ತಾರೆ. ಎಲ್ಲರೂ ವಾಯುದೇವರಿಗೆ ಹೆದರಬೇಕೇ ಹೊರತು ವಾಯುದೇವರು ಯಾರಿಗೂ ಹೆದರುವುದಿಲ್ಲ. ಅಂತಹ ವಾಯುದೇವರು ಕಲಿ ಎಲ್ಲರನ್ನೂ ಹೆದರಿಸ್ತಾನೆ. ಕಲಿಗೆ ಹೆದರುವವರು, ಕಲಿ ಪ್ರಭಾವಕ್ಕೆ ಒಳಪಡದೇ ಇರುವವರು ಯಾರೂ ಇಲ್ಲ. ಆದರೆ ಅಂತಹ ಕಲಿಯನ್ನು ಕೂಡ ಹೆದರಿಸುವವರು, ಕಲಿಗೆ ಭಯವನ್ನು ಹುಟ್ಟಿಸುವವರು ವಾಯುದೇವರು. ಅಂತಹ ವಾಯುದೇವರಿಗೆ ವಾಯುದೇವರು ನಿರ್ಭೀತರಾಗಿ ಇರುವಂತೆ ಅನುಗ್ರಹ ಮಾಡುವವನಾದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನಿಷ್ಟು ಸ್ವಲ್ಪ ವಿವರಣೆಯನ್ನು ನಾವು ಪಡಬೇಕಾಗಿರುತ್ತೆ. ಜೀವೋತ್ತಮರಾದ ವಾಯುದೇವರು ಹನುಮ ಭೀಮ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡಿದ್ದಾರೆ. ಅವತಾರ ತ್ರಯದಲ್ಲೂ ವಾಯುದೇವರು ನಿರ್ಭೀತರಾಗಿ ಹೇಗೆ ಇದ್ದರು, ಎಲ್ಲರಿಗೂ ಭಯವನ್ನು ಹುಟ್ಟಿಸುವಂತಹ ಖಳನಾಯಕರಿಗೆ ಅವರು ಹೇಗೆ ಭಯವನ್ನು ರುಚಿ ತೋರಿಸಿದರು, ಆ ರೀತಿ ಮಾಡುವಂತಹ ಸಾಮರ್ಥ್ಯವನ್ನು ಭಗವಂತ ವಾಯುದೇವರಿಗೆ ಅನುಗ್ರಹ ಮಾಡಿದರು. ಆದ ಕಾರಣ ವಿಶ್ವಧೃಕ್ ಅಂತ ಹೆಸರು. ಆ ವಾಯುದೇವರು 3 ಅವತಾರಗಳಲ್ಲಿ
ಖಳನಾಯಕರನ್ನು ಹೇಗೆ ಭಯಪಡಿಸಿದರು ಎಂಬುವ ವಿಷಯವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.